ಹರಿ ಓಂ. ನಾನು ಚಂದ್ರಕಲಾ ಸುವರ್ಣ, ದಾದರ್ ಕನ್ನಡ ಉಪಾಸನಕ್ಕೆ ಹೋಗ್ತೇನೆ. ಜೀವನದಲ್ಲಿ ನಮಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮುಖ್ಯವಾದದ್ದು ನಮ್ಮ ಪರಿವಾರದ ಯೋಗಕ್ಷೇಮ. ಇದು ಕೇವಲ ನಮ್ಮ ಸದ್ಗುರು ನಮಗೆ ಕೊಡಲು ಸಾಧ್ಯ. ನಮ್ಮ ಜೀವನದ ಪರಿವಾರದಲ್ಲಿ ಎಲ್ಲ ಸದಸ್ಯರು ಸರಿಯಾಗಿರಬೇಕೆಂದು ನಾವು ಆಶಿಸುತ್ತೇವೆ. ಇದೇ 3 ಘಟನೆಗಳು ನಾನು ನಿಮಗೆ ತಿಳಿಸಲು ಬಯಸುತ್ತಿದ್ದೇನೆ. ನನ್ನ ತಂಗಿ ಮಗಳು ಶಿವಾನಿ ಜಾಧವ್, ಅವಳು 2 ತಿಂಗಳು ಇದ್ದಾಗ ಅವಾಗಲಿಂದ ಅವಳನ್ನು ನಮ್ಮ ಮನೆಯಲ್ಲಿ ಇಡುತ್ತಿದ್ದರು. ನಂತರ ಅವಳು ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದಳು. ಆಗ ಅವಳು ಹತ್ತಿರದಲ್ಲಿ 15 ನಿಮಿಷದ ಶಾಲೆ ಇರಬೇಕು. ನಡ್ಕೊಂಡು ಹೋದರೆ 15 ನಿಮಿಷ, ರಿಕ್ಷಾದಲ್ಲಿ 5 ನಿಮಿಷ. ಇದು ಮತ್ತು ತಂದೆಯವರು ಅವಳನ್ನು ಬಿಟ್ಟು ಬರುತ್ತಿದ್ದರು. ಒಂದು ದಿವಸ ಏನಾಯಿತು, ಅದು 26 ಜುಲೈ 2005. ಇದು ಎಲ್ಲರಿಗೂ ತಿಳಿದ ವಿಷಯ. ಎಲ್ಲರೂ ಆ ದಿವಸ ತಮ್ಮ ಪರಿವಾರದಲ್ಲಿ ಎಲ್ಲರ ಬಗ್ಗೆ ಅವರು ದೇವರನ್ನು ಪ್ರಾರ್ಥಿಸುತ್ತಿದ್ದರು. ಇದು ಎಲ್ಲರಿಗೂ ತಿಳಿದ ವಿಷಯ. ಹಾಗೆ ನನ್ನ ತಂದೆಯವರು ಬೆಳಿಗ್ಗೆ 12 ಗಂಟೆಗೆ ಮಗುವನ್ನು ಬಿಟ್ಟು ಮನೆಗೆ ಬಂದರು. ನಂತರ 2 ಗಂಟೆಗೆ ಮಳೆ ಶುರುವಾಯಿತು. ಇಷ್ಟು ಮಳೆ ಅಂದರೆ ಏಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗೂ ತಿಳಿದ ವಿಷಯವೇ. ಬರಸದಿಂದ ನೀರು ಏರುತ್ತಿದ್ದು. ತಂದೆಯವರು ಮನೆಯಿಂದ ಹೊರಟರು ಮಗುವನ್ನು ಕರ್ಕೊಂಡು ಬರಲಿಕ್ಕೆ. ಹೋದವರು 3 ಗಂಟೆ ಆಯಿತು, 6 ಗಂಟೆ ಆಯಿತು, ಬರಲೇ ಇಲ್ಲ. ಇದು ತಾಯಿಗೆ ತುಂಬ ಕಾಳಜಿ ಆಯಿತು. ನನಗೆ ಫೋನ್ ಮಾಡಿದರು. ನಾನು ಹೊರಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೂ ಸಹ ಅವರು ಒಂದು ವಿಷಯ ಆಯಿತು. ಅದರಲ್ಲಿ ಒಂದು ಘಟನೆ ನಡೆಯಿತು. ಏನಾಯಿತೆಂದರೆ, ಅವರು ಮಗುವನ್ನು ಕರ್ಕೊಂಡು ಬರಲಿಕ್ಕೆ ಶಾಲೆಗೆ ಹೋದರು. ಶಾಲೆಯಲ್ಲಿ ಹೊರಗೆ ಬಂದರು, ಆದರೆ ಅಲ್ಲಿ ರಿಕ್ಷಾ ಸಿಗಲಿಲ್ಲ ಅವರಿಗೆ. ಏನು ಮಾಡೋದು ಈಗ, ಇಷ್ಟು ಮಳೆ ಉಂಟು, ನಡ್ಕೊಂಡು ಬಂದರೆ 15 ನಿಮಿಷದಲ್ಲಿ ಮುಟ್ತೇವೆ, ಹೋಗಲಿ. ಒಂದು ಕೈಯಲ್ಲಿ ಮಗುವನ್ನೇ ಹಿಡಿದ್ರು, ಕೊಡೆ, ಮಗುವಿನ ಬ್ಯಾಗ್, ವಾಟರ್ ಬಾಟಲ್ ಎಲ್ಲ ಇಟ್ಕೊಂಡು ನಡ್ಕೊಂಡು ಬಂದರು. ರಸ್ತೆಯಲ್ಲಿ ಬರುವಾಗ ಅವರ ಕಾಲಿಗೆ ಕಲ್ಲು ತಗಲಿ ಬಿದ್ದು ಬಿಟ್ಟರಾಗ ಮಗುವಿನ ಕೈ ಬಿಟ್ಟು ಹೋಯಿತು. ಮಗು ಸಪ್ರೇಟ್, ಮತ್ತು ಇವರು ಕೆಳಗೆ ಎದ್ದು ನಿಲ್ಲುವಾಗ ಮಗು ಇಲ್ಲ. ಇನ್ನೇನು ಮಾಡೋದು? ಮಗು ಶಿವಾನಿ, ಬಾಬು, ಸೋನು ಎಲ್ಲಿದ್ದೀರಿ? ಎಲ್ಲಿ ಹೋದರೂ ಸಹ ಇಲ್ಲಪ್ಪ ಮಗು ಇಲ್ಲ. ಯಾರನ್ನು ಕೇಳಿದ್ರು ಮಗು ಇಲ್ಲ. ಏನು ಮಾಡೋದು? ಅವರೆಲ್ಲ ಗಲ್ಲಿಯಲ್ಲೇ ಹೋದರು, ಶಾಲೆಗೆ ಹೋದರು, ಮಗುವನ್ನು ಹುಡುಕ್ತಾರೆ, ಇಲ್ಲ. 6:30 ತನಕ ಅವರ ಪತ್ತೆ ಇಲ್ಲ. ಮನೆಗೆ ಬಂದು ನೋಡುವಾಗ ಏನು ಮಾಡೋದು? ಮನೆಗೆ ಅಂದರೆ ಕಂಪೌಂಡಿನಲ್ಲಿ ಎಂಟ್ರಿ ಹಾಕುವಾಗವೇ ತಂಗಿ ಎದುರಿನಲ್ಲಿ ಕಾಣಿಸಿದ್ಲು. ಏನು ಮಾಡೋದು? ಅವಳಿಗೆ ಹೇಗೆ ಹೇಳಲಿ ನಾನು? ಯಾವ ಮುಖದಲ್ಲಿ ಹೇಳಲಿ? ನನ್ನ ಕೈಯಿಂದ ಮಗು ತಪ್ಪಿ ಹೋಯಿತು, ಇದು ಹೇಳಿಯಾ? ಇಷ್ಟು ವರ್ಷದ ಮಳೆಯಲ್ಲಿ ಮಗು ಅಂತ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ಸಾಧ್ಯವೇ ಇಲ್ಲ, ಅಸಾಧ್ಯವೇ. ಸರಿ, ಏನು ಮಾಡೋದು? ತಂಗಿಗೆ ಸಹ ಗೊತ್ತಾಯಿತು, ಬ್ಯಾಗ್ ಉಂಟು, ವಾಟರ್ ಬಾಟಲ್ ಉಂಟು, ಕೊಡೆ ಉಂಟು, ಎಲ್ಲ ಉಂಟು, ಆದರೆ ಮಗು ಇಲ್ಲ. ಏನೋ ಅನಾಹುತ ಆಗಿದೆ. ಇನ್ನು ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಂದೆಯವರಿಗೆ ಏನೇ ಹೇಳಿ, ಖಾಲಿ ಅವರಿಗೆ ಅಭಯದಾನ ಕೊಡಲಿಕ್ಕೆ ಸಾಧ್ಯ. ಮಗು ಇದ್ದರೆ ಸಹ ಅದು ದೇವರೇ ಉಳಿಸಲಿಕ್ಕೆ ಸಾಧ್ಯ. ಬಾಪು ನೀನೇ ಕಾಪಾಡಪ್ಪ ಎಂದು ಹೇಳಿ ತಂದೆಯವರ ಹತ್ತಿರ ಬಂದಳು. ಇನ್ನೂ ಏನು ಮಾಡೋದು? ತಂದೆಯವರು ಗೊಳೋ ಅಂತ ಅಳ್ಳಿಕ್ಕೆ ಶುರು ಮಾಡಿದರು. ಏನು ಮಾಡಲಿ ಬಾಬು? ಈಗ ಮಗು ಅವರ ಕೈಯಿಂದ ತಪ್ಪಿ ಹೋಗಿದೆ. ಅವರಿಗೆ ಸಾಧ್ಯವೇ ಇಲ್ಲ. ಇಬ್ಬರು ಅಳ್ತಾರೆ. ಗ್ರೌಂಡ್ ಫ್ಲೋರಿನ ಹೆಂಗಸು ಹೇಳಿದ್ರು, ಏನಪ್ಪ ಇದು ನೀವು ಅಳ್ತಿದ್ದೀರಿ, ಏನು ವಿಷಯ? ಅದಕ್ಕೆ ಅವಳು ಹೇಳಿದ್ದು, ನನ್ನ ತಂಗಿ ಹೇಳಿದ್ದು, ನಡೆದ ವೃತ್ತಾಂತ ಹೇಳಿದ್ದು, ಈಗ ಮಗು ಕಳೆದು ಹೋಗಿದೆ, ಎಲ್ಲ ಆಗಿದೆ, ನಮಗೆ ಮಗು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವಳು ಹೇಳ್ತಾರೆ, ಏನಪ್ಪ ನೀನು ಹಾಗೇಗೆ ಹೇಳ್ತೀರಿ? ಮಗು ಮೇಲೆ ಉಂಟು, ಮನೆಯಲ್ಲಿ ಹೋಗಿ ನೋಡಿ. ಮಗು ಮೇಲೆ ಹೋಗಲಿಕ್ಕೆ ಹೇಗೆ ಸಾಧ್ಯ? ಇವರು ಹೇಗೆ ಮನೆಗೆ ಹೋದರು. ಮನೆಗೆ ಹೋಗಿ ನೋಡ್ತಾರೆ, ಮಗು ಆಟ ಆಡ್ತಿದೆ. ಮಗುವಿನ ಬಟ್ಟೆ ಸ್ವಲ್ಪ ಸಹ ಒದ್ದೆ ಆಗಲಿಲ್ಲ. ಇದು ಹೇಗೆ? ಇಷ್ಟು ಮಳೆ ಉಂಟು, ಮಗುವಿನ ಬಟ್ಟೆ ಸಹ ಒದ್ದೆ ಆಗಲಿಲ್ಲ, ಏನು ವಿಷಯ? ಆವಾಗ ಯಾರು ಬಾಗಿಲು ತೆಗೆದರು? ಆವಾಗ ಅರೆ ಮಾವ ಹೇಳಿದ್ರು, ನಾನು ತೆಗೆದೆ, ನಾನು ಇಷ್ಟೇ ನೋಡಿದೆ. ಒಂದು ದಷ್ಟಪುಷ್ಟವಾದ ಮನುಷ್ಯ, ದಪ್ಪ ಮೀಸೆ, ವೈಟ್ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದ, ಅವನು ಮಗುವನ್ನು ಬಿಟ್ಟು ಹೋಗಿದ. ಬಹುಶಃ ನಿಮ್ಮ ಬಾಪುವೇ ಇರಬೇಕು, ಅವರು ಮಗುವನ್ನು ಬಿಟ್ಟು ಹೋಗಿದ್ದಾರೆ. 2ನೇ ಘಟನೆ 2006ರಲ್ಲಿ. ಇದು ನನ್ನ ತಾಯಿಗೆ ಅತಿಸಾರವಾದಾಗ ನಡೆದ ಘಟನೆ. ಅವರು ನೀರಿನ ಒಂದು ತೊಟ್ಟು ಸಹ ಕುಡಿಲಿಲ್ಲ. ಅವರನ್ನು
ಅದರಿಂದ ಅದು ಇನ್ನೂ ಹೆಚ್ಚಾಯಿತು. ಅವರ ನಾಡಿ ಮಿಡಿತವು ಕಡಿಮೆ ಆಯಿತು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಹೇಗೆ ಸಹ ICUದಲ್ಲಿ ಅವರನ್ನು ಅಡ್ಮಿಟ್ ಮಾಡಲಾಯಿತು. ಅವರ ಎಲ್ಲ ಉಪಕರಣವನ್ನು ಹಚ್ಚಿ ಅವರು ಇಟ್ಟರು. ಮತ್ತು ನನ್ನನ್ನು ಕರೆದರು, ಬನ್ನಿ ನೀವು ನೋಡಿ, ಇದು ಎಲ್ಲ ಮದ್ದುಗಳನ್ನು ತರಬೇಕಾಗಬಹುದು, ನೀವು ನೋಡಿ. ನಾನು ಬಂದು ಆ ತಾಯಿಯನ್ನು ನೋಡುವಾಗ ಹಾಸಿಗೆಯ ಮೇಲೆ ತಾಯಿ ಮಲಗಿದರು. ಅವರ ಮೇಲೆ ಚಂಡಿಕಾ ಮಾತನ ಫೋಟೋ ಇತ್ತು. ಆವಾಗ ನನಗೆ ಇಷ್ಟೇ ಗೊತ್ತು, ಬಾಪು ಚಂಡಿಕಾ ಮಾತರನ್ನು ತುಂಬ ಪ್ರೀತಿಸ್ತಾರೆ, ಅದಕ್ಕಿಂತ ಹೆಚ್ಚು ಏನೂ ಗೊತ್ತಿಲ್ಲ. ಹಾಂ, ಇನ್ನೂ ಏನು ಮಾಡೋದು ಅಮ್ಮ, ನೀನೇ ನೋಡು ನನ್ನ ಅಮ್ಮ, ನನಗೆ ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲ. ಅವರು ನನ್ನ ತಾಯಿ, ಮಲಗಿದವರು ನನ್ನ ತಾಯಿ, ನೀನು ಬಾಪುನ ತಾಯಿ. ನಿಮ್ಮ ರಿಲೇಷನ್ ಹೇಗೆ ಉಂಟು ಹಾಗೆ ನನ್ನ ರಿಲೇಷನ್. ನಾನು ನನ್ನ ಬಾಪುನನ್ನು ಪ್ರೀತಿಸ್ತೇನೆ. ನನಗೆ ಗೊತ್ತುಂಟು ನನ್ನ ಬಾಪು ನನ್ನ ತಾಯಿಯನ್ನು ಬಚಾಯಿಸ್ತಾರೆ. ನನ್ನ ತಾಯಿಯ ಮೂರ್ಖತನದಿಂದ ಈ ಅವಸ್ಥೆಯಲ್ಲಿ ಅವರು ಬಿದ್ದಿದ್ದಾರೆ. ಏನು ಮಾಡಲಿ ನಾನು, ನೀನೇ ಕಾಪಾಡಪ್ಪ ಅಂತ ಹೇಳಿ ಹೋದೆ. ಡಾಕ್ಟರ್ ಕೊಟ್ಟ ಎಲ್ಲ ಮದ್ದುಗಳನ್ನು ತಂದು ಕೊಟ್ಟೆ. ಆದರೆ ಇದು ಕೆಮಿಸ್ಟ್ನಲ್ಲಿ ಹೋಗುವಾಗ ನಾನು ಹೋದ ದಾರಿ ಮತ್ತು ಬಂದ ದಾರಿ ಬೇರೆ ಆಯಿತು. ICUದ ದಾರಿಯೇ ಬೇರೆ ಇತ್ತು. ಅಲ್ಲಿ ಮೆಟ್ಟಲುಗಳು, 2 ಲಿಫ್ಟ್ ಇತ್ತು, ಒಂದು ಡಾಕ್ಟರ್ಗಳ, ಇನ್ನೊಂದು ರೋಗಿಗಳದು. ನಾನು ಎನ್ನಿಸಿದರೆ ಇದೆಂಥ ಸ್ಥಳ ಇರಲಿಯಪ್ಪ, ನನಗಂತೂ ಸಿಕ್ಕಿತಲ್ಲ. ನೋಡಿದೆ ಅಲ್ಲಿ ಒಂದು ಟೇಬಲ್ ಇತ್ತು, 2 ಚೇರ್ ಇತ್ತು. ಅಲ್ಲಿ ಆ ಹೊಟ್ಟೆಯಿಂದ ನೋಡಿದೆ, ಅಲ್ಲಿಂದ ತಾಯಿ ಕಾಣ್ತಾರೆ, ಮತ್ತು ಚಂಡಿಕಾ ಮಾತನದು ಫೋಟೋ ಕಾಣ್ತದೆ. 2ನೇದು ಅಲ್ಲಿ ತಾಯಿಯ ನಾಡಿ ಮಿಡಿತದ ಇದು ಮಾನಿಟರ್ ಕಾಣ್ತದೆ. ಇನ್ನೇನು ಮಾಡಲಿ, ಇರಲಿ, ಇದೇ ಸ್ಥಳ ನನಗೆ ಸೂಟೇಬಲ್ ಉಂಟು, ಇಲ್ಲೇ ಕೂತ್ಕೊಳ್ತೇನೆ. ಡಾಕ್ಟರ್ ಏನು ಹೇಳಿದರೆ ಸಹ ನಾನು ಇಲ್ಲಿಂದ ಅಲ್ಗಾಡೋದಿಲ್ಲ ಅಂತ ಹೇಳಿದೆ. ಡಾಕ್ಟರಿಗೆ ಮದ್ದು ಕೊಟ್ಟು ಅಲ್ಲೇ ಹೊರಗೆ ಬಂದು ನಾನು ಕುರ್ಚಿಯಲ್ಲಿ ಕೂತ್ಕೊಂಡೆ. ಮತ್ತು ರಾಮನಾಮದ ಪುಸ್ತಕ ತಗೊಂಡೆ. ರಾಮ್ ರಕ್ಷಾ, ಗೋರು ಕಷ್ಟೋದರ್ಣ್, ಮತ್ತು ಹನುಮಾನ್ ಚಾಲೀಸ, ಅನಿರುದ್ಧ ಚಾಲೀಸ ಇದು ಹೇಳಲಿಕ್ಕೆ ಶುರು ಮಾಡಿದೆ. ಮಾಡ್ತಾ 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 8:30 ಆಯಿತು ಸುಮಾರು. ಆವಾಗ ಅದು ರೋಗಿಗಳ ಲಿಫ್ಟಿನಿಂದ ಒಂದು ಮನುಷ್ಯನನ್ನು ಕರ್ಕೊಂಡು ಬಂದರು. ಆ ಮನುಷ್ಯ ಗಡಗಡ ಗಡಗಡ ಗಡ ಒಂದು ಶಬ್ದ ಮಾಡ್ತಿದ್ದೆ. ನಾನು ಎನಿಸಿದೆ, ಬರೆಯುವಾಗ ಏನು ಇಷ್ಟು ಅವಸ್ಥೆಯಲ್ಲಿ ಇವನನ್ನು ಕರ್ಕೊಂಡು ಬರ್ತಿದ್ದಾರೆ, ಏನು ವಿಚಿತ್ರ ರೋಗ ಇರಬೇಕು. ನೋಡಿದರೆ ಅವನ 2 ಕೈ 2 ಕಾಲುಗಳನ್ನು ಕಟ್ಟಿದ್ದರು. ಏನೋ ವಿಚಿತ್ರ ಇರಬೇಕು. ಇರಲಿ ಹೋಗಲಿ, ಅದು ವೈದ್ಯಲ್ಲ, ಇಲ್ಲಿ ಬಂದಿದ್ದಾನೆ, ಸರಿಯಾಗಿ ಹೋಗ್ತಾನೆ. ನಾನು ಕರ್ಕೊಂಡು ಹೋದ್ರು. ಆದರೆ ಅವನ ಹಿಂದೆ ಒಂದು ಹೆಂಗಸಿದ್ಲು. ಅವಳು ಮುಖಕ್ಕೆ ಬಟ್ಟೆ ಕಟ್ಟಿದ್ಲು, ಅಡಗಿ ಮೆಲ್ಲ ಮೆಲ್ಲ ಬರುತ್ತಿದ್ದಳು. ಅದನ್ನು ನೋಡಿ ನನಗೆ ಸಂಶಯ ಬಂತು, ಏನೋ ವಿಚಿತ್ರ ಇರಬೇಕು. ಇರಲಿಯಪ್ಪ, ನಾನು ನನ್ನದು ಮಾಡ್ತೇನೆ, ನನಗೆ ಇಷ್ಟೇ ಗೊತ್ತುಂಟು, ಜಪ ಮಾಡಬೇಕು, ನನ್ನ ತಾಯಿಯನ್ನು ಉಳಿಸಲಿಕ್ಕೆ ನನಗೆ ಏನೇನು ಮಾಡಬೇಕು ಅದು ಮಾಡಬೇಕು, ಅದಕ್ಕಿಂತ ನನಗೆ ಹೆಚ್ಚು ಗೊತ್ತಿಲ್ಲ. ಬೇರೆಯವರ ವಿಷಯದಲ್ಲಿ ತಲೆಯಕ್ಕೆ ನಾನು ಹಾಕಲಿ ಅಂತ ಸುಮ್ಮನೆ ಆದೆ. ಮತ್ತೆ ಹೋದೆ, ನಾನು ಕೂತ್ಕೊಂಡೆ. ಸ್ವಲ್ಪ ಹೊತ್ತಿನ ನಂತರ ಸುಮಾರು 9 ಇರಬೇಕು. ಆವಾಗ ಆ ಹೆಂಗಸು ಬಂದು ನನ್ನ ಹತ್ರ ಮಾತಾಡಲು ಶುರು ಮಾಡಿದ್ಲು. ಅವಳು ಇಂಡಿಯನ್ ಇರಾನಿ ಮತ್ತು ಅವಳ ಗಂಡ ಇಟಾಲಿಯನ್. ಅವನದು ಮಾದಕದ ಚಟದಲ್ಲಿ ಅವನು ಬಿದ್ದಿದ್ದ. ಅವರು ಇರುವುದು ಕೊಲಾಬದಲ್ಲಿ. ಅದಕ್ಕೋಸ್ಕರ ತಿರುಗುವ ನೆಪ ಮಾಡಿ ಗಂಡನ ಚಟ ಬಿಡಿಸಲು ಅವರು ಅಂಧೇರಿಗೆ ಬಂದಿದ್ದರು. ಅವಳ ಗಂಡನಿಗೆ ಗೊತ್ತಿರಲಿಲ್ಲ ಇದು ಇವಳ ಹೆಂಡತಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾಳೆ ಅಂತ. ಆದರೆ ಅವಳಿಗೆ ಎನಿಸ್ತದೆ, ಗಂಡನು ಸುಧಾರಿಸಲಿ, ಈ ಮಾದಕ ಚಟದಿಂದ ಹೊರಬರಲಿ, ಅದಕ್ಕೋಸ್ಕರ ಹೀಗೆ ಎಲ್ಲ ನಾಟಕ ಆಡಿದ್ಲು. ಹೀಗೆ ಮಾತಾಡ್ತಾ 10:30 ಆಯಿತು. 10:30 ಆದಾಗ ನರ್ಸ್ ಬಂದಿದ್ದು. ಅವಳು ಹೇಳಿದ್ಲು, ಇನ್ನೂ ನಿಮಗೆ ಇಲ್ಲಿ ಕೂತ್ಕೊಳ್ಳುವ ಚಾನ್ಸ್ ಇಲ್ಲ, ಇಲ್ಲಿ ಯಾರಿಗೆ ರಾತ್ರಿ ಇರಲಿಕ್ಕೆ ಚಾನ್ಸ್ ಇಲ್ಲ. ನಾನು ಹತ್ತಿರದಲ್ಲೇ ಇರುವವಳು. ಅದಕ್ಕೆ ಅವ್ರು ಹೇಳಿದ್ರು, ನಿನ್ನನ್ನು ಯಾವಾಗ ಸಹ ಕರ್ಕೊಂಡು ಬರ್ಬೋದು, ನೀನು ಯಾವಾಗ ಸಹ ಓಡಿ ಬರ್ಬೋದು, ಅದರಿಂದ ನೀನು ಇಲ್ಲಿ ಕೂತ್ಕೊಳ್ಳೇಬಾರ್ದು, ಹೋಗುವ. ಈ ಹೆಂಗಸು ಕೊಲಬದಲ್ಲಿ ಇರ್ತಾಳೆ, ಇವಳಿಗೆ ಇರಲಿಕ್ಕೆ ಚಾನ್ಸ್ ಕೊಡ್ತೇನೆ. ಅದೇ ಹೋಗಲಿ, ಇರಲಿ, ಏನಿದ್ರೆ ಸಹ ನಾನು ಓಡಿ ಬರ್ತೇನಲ್ಲ, ಹೋಗಲಿ ಅಂತ ನಾನು ಮನೆಗೆ ಬಂದೆ. ಅಷ್ಟರಲ್ಲಿ ಮನೆಗೆ ಹೋದೆ, ಎಲ್ಲ ಊಟ ಮಾಡಿದೆ, ಮಲಗಲಿಕ್ಕೆ ಎಲ್ಲ ತಯಾರು ಮಾಡಿದೆ. ಅಷ್ಟರಲ್ಲಿ ಫೋನ್ ಬಂತು, ರಿಂಗ್ ಆಯಿತು. ಎತ್ತಿದಾಗ ಹಾಸ್ಪಿಟಲ್ನದು. ತಕ್ಷಣ ಓಡಿ ಬನ್ನಿ, ನಿಮಗೆ ಕೆಲವು ವಿಷಯಗಳು ತಿಳಿಸಬೇಕು. ಅದಕ್ಕೆ ಓಡಿ ಹೋದೆ ನನ್ನ ಭಾವನನ್ನು ಕರ್ಕೊಂಡು. ಆಗಲೇ 12 ಆಗಿತ್ತು. ಅದು ರಸ್ತೆ ಸಹ ಒಳ್ಳೆ ಇರಲಿಲ್ಲ, ಏಕೆಂದರೆ ಅದು ಜೂ ಸೈಡ್. ಯಾರಾದರೂ ಅಗತ್ಯ ಇತ್ತು. ನಾನು ಮತ್ತು ಭಾವ ಹೋದೆವು. ಕೆಲವು ಪೇಪರ್ಸ್ಗಳಿಗೆ ಸೈನ್ ಮಾಡಲು ಹೇಳಿದರು. ನಾನು ಸೈನ್ ಮಾಡಿದೆ. ಏಕೆಂದರೆ ಅವರು ಹೇಳಿದರು, ನಿಮ್ಮ ತಾಯಿಯ ನಾಡಿ ಮಿಡಿತ ಇನ್ನೂ ಸ್ಟೇಬಲ್ ಆಗಲಿಲ್ಲ, ಕಡಿಮೆ ಆಗ್ತದೆ ವಿನಃ ಹೆಚ್ಚಾಗೋದಿಲ್ಲ, ಅದಕ್ಕೆ ಆಪ್ರೇಷನ್ ಮಾಡಬೇಕಾಗಬಹುದು. ಅದಕ್ಕೆ ನಾನು ಹೇಳಿದೆ, ಹೋಗಿ ಏನು ಮಾಡೋದು, ಈಗ ನೀವು ಡಾಕ್ಟರಿಗೆ ಹೇಳಿದರೆ ಎಲ್ಲ ಸತ್ಯ, ಅವರೇ ಈಗ ದೇವರಾಗ್ತಾರೆ, ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಆಪ್ರೇಷನ್ ಅಂದರೆ ನಾವು ಆಪ್ರೇಷನ್ ಮಾಡಬೇಕು, ಕೇವಲ ಹಣದ ವ್ಯವಸ್ಥೆ ಮಾಡಬೇಕು. ಅದೇ ಮಾಡಿ ಏನು ಮಾಡೋದು. ಅವ್ರು ಹೇಳಿದೆ, ಈಗ ನೀವು ಮನೆಗೆ ಹೋಗಿ ನಾವು ನೋಡ್ತೇವೆ
ಅಲ್ಲ ಓಕೆ ನಾನು ಹೋದೆ ಮನೆಗೆ. ಮತ್ತೆ ನಾನು ಬಾಪುಗೆ ಹೇಳಿದೆ, ಬಾಪು ನನಗೆ ಗೊತ್ತಿಲ್ಲ, ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಾನು ಅಲ್ಲಿಲ್ಲ ನೀವಿರ್ತೀರಿ, ನೀವು ನೋಡ್ತೀರಿ, ನಿಮ್ಮದೇ ಅದು. ನಾನು ನನ್ನ ತಾಯಿಯನ್ನು ಬಿಟ್ಟಿದ್ದೇನೆ. ಬಾಪು ನನ್ನನ್ನು ತಬ್ಬಲಿ ಮಾಡಬೇಡಿ, ನನಗೆ ನನ್ನ ತಾಯಿ ಬೇಕು, ಏನು ಮಾಡ್ತಿ ಅದು ನಿನಗೇ ಗೊತ್ತುಂಟು. ಹಾಗೆ ಹೇಳಿ ನಾನು ಸುಮ್ಮನೆ ಮಲಗಿಬಿಟ್ಟು, ಇಷ್ಟು ಸುಂದರ ನಿದ್ದೆ ಯಾವಾಗಲೂ ಸಹ ಬಂದಿರಲಿಕ್ಕಿಲ್ಲ. ನಾನು ಮಲಗಿದೆ. ಬೆಳಿಗ್ಗೆ ಆಯಿತು, 6 ಗಂಟೆಗೆ ಎಚ್ಚರ ಆಯಿತು. ಬಂದೆ, ಹಾಸ್ಪಿಟಲ್ನಲ್ಲಿ ಬಂದಾಗ ತಾಯಿ ನೋಡಿದೆ, ಮೆಲ್ಲ ಮಾನಿಟರ್ನಲ್ಲಿ ಅದೇ ಸ್ಥಳದಲ್ಲಿ ನೋಡಿದಾಗ ನಾರ್ಮಲ್ ಉಂಟು. ಮತ್ತೆ ಅನಿಸಿತು, ಎಲ್ಲಿಯಾದರೂ ಇವರು ಆಪ್ರೇಷನ್ ಮಾಡಿದ್ದಾರೆ. ಮತ್ತೆ ಸಹ ಒಂದು ಅಂಕು, ಗೊತ್ತುಂಟು ಇದು ನನ್ನ ಬಾಪು ಮಾಡಿದ್ದಾರೆ. ಬಾಪು ನನಗೆ ಗೊತ್ತುಂಟು, ನೀವು ನಾರ್ಮಲ್ ಮಾಡಿದ್ದಾರೆ, ಏನು ಮಾಡಿರ್ಬೋದು. ನಾರ್ಮಲ್ ಬಂತಲ್ಲ ಸಾಕು. ಒಳಗೆ ಹೋಗಿ ನೋಡಿದೆ, ಚಂಡಿಗಮ್ಮ ನೀನು ನನ್ನ ತಾಯಿಯನ್ನು ಉಳಿಸಿದೆಪ್ಪ, ಥ್ಯಾಂಕ್ ಯು ಹೇಳಿದೆ. ತಾಯಿಗೆ ಇಡ್ಲಿ ಮತ್ತು ಇದು ಚಟ್ನಿ ಕೊಟ್ಟೆ, ಚಹಾ ಕೊಟ್ಟೆ, ಹೊರಗೆ ಕುಡಿದು ಮಾತಾಡ್ತಾ ಇದ್ದೇವೆ. ಅಷ್ಟರಲ್ಲಿ ಡಾಕ್ಟರ್ ಓಡಿ ಬಂದ. ಮೇಡಮ್, ಇಟ್ಸ್ ಮಿರಕಲ್, ಇಟ್ಸ್ ಇಂಪಾಸಿಬಲ್, ಅನ್ಬಿಲೀವೇಬಲ್. ಮೇಡಮ್, ಅತ್ಯದ್ಭುತ, ಇದು ನಂಬಲಿಕ್ಕೆ ಸಾಧ್ಯವಿಲ್ಲ, ಇದು ಅಸಾಧ್ಯ. ಹೇಗೆ ಆಯಿತು ನನಗೆ ಗೊತ್ತಿಲ್ಲ. ನಿಮ್ಮ ತಾಯಿಯ 2.5 ಗಂಟೆಗೆ ನಾರ್ಮಲ್ ಬಂದಿದೆ ನಾಡಿ ಮಿಡಿತ. ಅದು ಈಗಲೂ ಅಷ್ಟೇ ಸ್ಟೇಬಲ್ ಆಗಿ ನಿಂತಿದೆ. ಹೇಗೆ ಆಯಿತು, ಏನೇ ಆಯಿತು ನನಗೆ ಗೊತ್ತಿಲ್ಲ. ಅವನು ಹೆದರಿದ್ದ, ಮಂಕು ಮಾಡಿದ್ದ ಅಂತ ಆಗಿದ್ದ. ಅಂದರೆ ಏನಾಯ್ತಪ್ಪ ಇವನು, ಇರಲಿ ನನ್ನ ತಾಯಿ ಸರಿಯಾದ್ರಲ್ಲ, ಹೋಗಲಿ ಆಚೆ ಅಂತ ಹೇಳಿ ನಾನು ಹೊರಗೆ ಬಂದೆ. ಮತ್ತು ನನ್ನದು ಹಾಗೆ ರಾಮರಕ್ಷದು ಮತ್ತು ಹೇಳ್ತಾ ನಾನು ಅದು ಪುಸ್ತಕ ಬರಿತಾ ಇದ್ದೆ. ಅಷ್ಟರಲ್ಲಿ ಆ ಹೆಂಗಸು ಬಂದಳು. ಅವಳು ಹೇಳಿದ್ಲು, ಅರೆ ನಿನಗೆ ಗೊತ್ತುಂಟಾ ನಿನ್ನೆ ಏನಾಯಿತು? 2:10ಕ್ಕೆ ನನ್ನ ಗಂಡ ಅನ್ನೋದು ಎಲ್ಲ ಲಪಡ ಇತ್ತು. ಮತ್ತು ನಾನು ಅವನಿಗೆ ಇಂಜೆಕ್ಷನ್ ಕೊಟ್ಟರು, ನಿದ್ದೆಯ. ನಾನು ಹೇಳ್ದೆ, ಹಾಗೆಯಾ? ಮತ್ತೆ ಏನಾಯಿತು ಗೊತ್ತುಂಟಾ? ನಾನು ಇಲ್ಲೇ ಕೂತ್ಕೊಂಡಿದ್ದೆ, ಮಲಗಿದೆ. ಸ್ವಲ್ಪ ಮಲಗುವಾಗ ಸ್ವಲ್ಪ ಹೊತ್ತಿನಲ್ಲಿ ವೈದ್ಯರ ಲಿಫ್ಟು ಚಾಲು ಆಯಿತು. ನಾನು ಎಣಿಸಿದೆ, ಏನಪ್ಪ ಯಾರೋ ಡಾಕ್ಟರ್ ಬಂದಿರ್ಬೋದು ಸ್ಪೆಷಲ್ ವಿಸಿಟಿಗೆ, ಅದಕ್ಕೆ ನಾನು ತಲೆ ಕೆಳಗೆ ಮಾಡಿ ಮಲಗಿದ್ದೆ. ಅಷ್ಟರಲ್ಲಿ ಅದು ಲಿಫ್ಟಿನ ಬಾಗಿಲು ಓಪನ್ ಆಯಿತು. ಅದರಿಂದ ಸುಂದರ ಪರಿಮಳ. ನನಗೆ ಗೊತ್ತುಂಟು, ಇದು ಪರಿಮಳ, ಇದು ಒಂದು ಹೂವಿನ ಪರಿಮಳ. ಆದರೆ ನಾನು ಇಟಾಲಿಯಲ್ಲಿ ಇದ್ದೆಲ್ಲ, ಈ ಹೂವಿನ ಹೆಸರು ಗೊತ್ತಿಲ್ಲ. ಏನಪ್ಪ ಇಷ್ಟು ಸುಂದರ ಹೂವಿನ ಇದು ಪರಿಮಳ. ಮತ್ತು ಹಾಗೇ ಅದು ಡೋರ್ ಬಂದಾಯಿತು, ಬಾಗಿಲು ಬಂದಾಯಿತು. ಮತ್ತು ನನಗೆ ಗೊತ್ತುಂಟು ಯಾರೋ ನಡ್ಕೊಂಡು ಹೋಗ್ತಿದ್ದಾರೆ, ಆದರೆ ಆ ಮನುಷ್ಯ ನನಗೆ ಕಾಣುವುದಿಲ್ಲ. ಪುನಃ ICUದ ಬಾಗಿಲು ಓಪನ್ ಆಯಿತು, ಅದರಿಂದ ಒಳಗೆ ಹೋದಾಗೆ ಆಯಿತು. ಬಾಗಿಲು ಮುಚ್ಚಿತು. ಇದೆಲ್ಲ ಆಗ್ತಿದೆ. ಅವಳು ಹೇಳಿದ್ಲು, ನನಗೇನೋ ಭ್ರಮೆ ಆಗಿದೆ, ಇರಲಿ ಯಾರು ಕಾಣೋದಿಲ್ಲ, ಏನು ಸುಮ್ಮನೆ ನನ್ನ ಮನಸ್ಸಿನಲ್ಲಿ ಏನೇ ಬರ್ತದೆ. ಏಕೆಂದರೆ ಹಾಸ್ಪಿಟಲ್ನಲ್ಲಿದ್ದೆ, ಇಲ್ಲಿ ಏನಾದರೂ ಆಗ್ತದೆ ಅಂತ ಅನಿಸಿ ಅವಳು ಪುನಃ ಮಲಗಲಿಕ್ಕೆ ಪ್ರಯತ್ನ ಮಾಡು. ಸುಮಾರು ಅವಳು ಹೇಳಿದ್ಲು, 10 ನಿಮಿಷದ ನಂತರ ಪುನಃ ICUದು ಬಾಗಿಲು ಓಪನ್ ಆಯಿತು. ಅದರಿಂದ ಅದೇ ಸುಂದರ ಪರಿಮಳ. ಅದು ಪುನಃ ಅಲ್ಲಿಂದ ಯಾರೋ ನಡ್ಕೊಂಡು ಹೋದ ಶಬ್ದ. ಪುನಃ ಅದು ಬಾಗಿಲು, ಲಿಫ್ಟಿನ ಬಾಗಿಲು ತೆರೆದದ್ದು, ಪುನಃ ಮುಚ್ಚಿತು. ಲಿಫ್ಟು ಕೆಳಗೆ ಹೋಯ್ತು. ಅವಳು ಹೇಳಿದ್ದು, ಅಯ್ಯಪ್ಪ ನನಗೆ ಆವಾಗ ನನಗೇನಿಸ್ತದು, ಅರೆ ಇದು ಸತ್ಯ, ನಾನು ಏನು ಕನಸು ನೋಡಲಿಲ್ಲ ಅಂತ ಓಡಿ ಕೆಳಗೆ ಹೋದ್ಲು. ಕೆಳಗೆ ಹೋಗಿ ಅವಳು ಹೇಳಿದ್ಲು, ಇಂಥೆಲ್ಲ ಅನುಭವ ನನಗೆ ಆಯಿತು. ಅಷ್ಟರಲ್ಲಿ ಡಾಕ್ಟರ್ ಕರೆದ್ರು. ಮಾತ್ರ ಅವಳು ಒಳಗೆ ಹೋದ್ಲು. ಆದರೆ ನನ್ನ ಬಾಯಿ ಕಣ್ಣು ತೆರೆದಂಗೆ ಇದು ಗೊತ್ತುಂಟೆ ನನಗೆ, ಇದು ಕೇವಲ ನನ್ನ ಬಾಪುವೇ ಆಗಲಿಕ್ಕೆ ಸಾಧ್ಯ, ಬೇರೆ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಪರಿಮಳ ಅದು ಕೇವಲ ಅದು ಚಾಫದೆ. ನನಗೆ ಹೇಳಲಿಕ್ಕೆ ಉಂಟು ಅವಳಿಗೆ, ಇದು ನನ್ನ ಬಾಪು, ಆದರೆ ಒಳಗಿನಿಂದ ನನ್ನ ಶಬ್ದ ಬರುವುದಿಲ್ಲ, ಇದು ನನ್ನ ಬಾಪು ಹೀಗೆ ಇದ್ದಾರೆ, ಆದರೆ ಆಗೋದಿಲ್ಲ. ಅವಳು ಹೋಗಿಬಿಟ್ಲು. ಅದೇ ಆವಾಗ ನನಗೆ ಒಂದೇ ಬಂತು, ವಾಯೇ ಗುರು ಕಾ ಕಲ್ಸ, ವಾಯೇ ಗುರು ಕಿ ಫತೆ. ಇದು ಕೇವಲ ಗುರುವಿನಿಂದ ಆಗದ ಮಾತಲ್ಲ, ಇದು ಅವರೇ ಮಾಡಲಿಕ್ಕೆ ಸಾಧ್ಯ. ಮತ್ತು ನನ್ನ ಬಾಯಿಯಿಂದ ಅನಿರುದ್ಧ ಚಾಲಿಸ ಶುರುವಾಯಿತು. ಭಗತನೇ ಜಬಿಹಿ ನಾಮ್ ಪುಕಾರ ತಬಿ ಬಾಪು ದುಃಖ ನಿವಾರ. ನಮ್ಮ ದುಃಖ ಹೀಗೇ ಇರ್ತದೆ, ಒಂದಲ್ಲ ಒಂದು, ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 2009ರಲ್ಲಿ ನನ್ನ ಚಿಕ್ಕ ತಂಗಿ, ಅವಳು ಕೆನಡಾದಲ್ಲಿ ಇರ್ತಾಳೆ, ಅವಳ ಫ್ಯಾಮಿಲಿ ಇಲ್ಲಿ ಬಾಂಬೆಗೆ ಬಂದಿತ್ತು. ಆವಾಗ ಅವರೆಲ್ಲ ಮಹಾರಾಷ್ಟ್ರ ಟೂರಿಗೆ ಹೋಗಿದ್ದರು. ಒಂದು ದಿವಸ ನಾನು ಆಫೀಸಿನಿಂದ ಬಂದೆ. ಆವಾಗ ಫೋನ್ ಬಂತು. ಚಂದ್ರ, ಹಲೋ ಹೇಗಿದ್ದಿ? ನಾನು ಹೇಳಿದೆ, ಹೇಗಿದೆ ನಿಮ್ಮ ಎಲ್ಲ ಟೂರ್ ಎಲ್ಲ ಸರಿ ಇದೆ, ಆದರೆ ಈಗ ನಾವು ಪೂನಾದಲ್ಲಿದ್ದೇವೆ. ಆದರೆ ಅಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಮಗುವಿಗೆ 2 ಗಂಟೆಯಿಂದ ಜ್ವರ ಬಂದಿದೆ. ಆ ಜ್ವರ ಕಡಿಮೆ ಆಗೋದಿಲ್ಲ, ಇಷ್ಟು ಮದ್ದು ಕೊಟ್ಟರೆ ಸಹ. ಡಾಕ್ಟರ್ಸ್ ಬಂದು ಹೋದ, ಆದರೆ ಜ್ವರವೇ ಕಡಿಮೆ ಏನು ಮಾಡಲಿ? ನಾನು ಹೇಳಿದೆ, ಒಂದು ಮಾಡು ಕೆಲಸ, ನನಗೆ ಗೊತ್ತಿದ್ದಷ್ಟೇ ನಾನು 3
ವಿಷಯ ನಾನು ಮಾಡ್ತೇನೆ. ಒಂದು ಸದ್ಗುರುವಿನಲ್ಲಿ ಅನನ್ಯ ಪ್ರೀತಿ ಇಡು, ಅವನೇ ಮಾಡುವ ಇದು ಮಾಡಲಿಕ್ಕೆ ಅವನಿಂದಲೇ ಸಾಧ್ಯ, ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು ಊದಿ, ಅವನು ಕೊಟ್ಟದ್ದು ನಮಗೆ ಅತ್ಯಮೂಲ್ಯ ಪ್ರಸಾದ ಅಂದರೆ ಊದಿ. ಇದು ಕಷ್ಟದಲ್ಲೇ ನಮಗೆ ಸಹಾಯ ಮಾಡ್ತದೆ. ಇದು ಮೂರನೇದು ಅವನು ಕೊಟ್ಟ ಜಪ ಎಷ್ಟುಂಟು, ಗೋರ್ ಕಷ್ಟೋದರನ್ನು ಉಂಟು, ರಾಮ್ ರಕ್ಷಾ ಉಂಟು, ಹನುಮಾನ್ ಚಾಲೀಸ ಉಂಟು. ಇದನ್ನು ಮಾಡಬೇಕು. ಇದೇ ನಾನು ಅವಳಿಗೆ ಹೇಳಿದೆ, ನೋಡು ನೀನು ಒಂದೇ ಮಾಡು, ಅವನಲ್ಲಿ ವಿಶ್ವಾಸ ಇಡು. ಎರಡನೇದಾಗಿ ಊದಿ ಹಾಕು, ನೀರಿನಲ್ಲಿ ಹಾಕಿ ಮಗುವಿಗೆ ಕುಡಿಸು, ಮತ್ತು ಎಷ್ಟಾಗ್ತದೆ ಅಷ್ಟು ಅದರ ಮೈಗೆ ಹಚ್ಚಿಬಿಡು. ಮೂರನೇದು ನಿನಗೆ ಯಾವ ಜಪ ಬರ್ತದೆ ಅದು ಪ್ರೇಮದಿಂದ ನೀನು ಮಾಡಲಿಕ್ಕೆ ಶುರು ಮಾಡು. ಅದಕ್ಕೆ ಅವಳು ಮಾಡಲಿಕ್ಕೆ ಶುರು ಮಾಡಿದ್ರು. ಅವರು ಸುಮಾರು 9 ಗಂಟೆಗೆ ಅವಳ ಫೋನ್ ಬಂತು. ಅವಳೇ ಹೇಳಿದ್ಲು, ಹಾಂ ಚಂದ್ರ ಮಗು ನಾರ್ಮಲ್ ಉಂಟು, ಜ್ವರ ಎಲ್ಲ ಹೋಗಿದೆ. ಮರುದಿನ 2 ದಿವಸದ ನಂತರ ಅವರು ಬಂದರು. ಆಗ ಅವಳು ಹೇಳಿದ್ಲು, ಎಷ್ಟು ಹೊತ್ತಿನಿಂದ ಇದು ಜ್ವರ ಹೋಗಲಿಲ್ಲ, ಕೇವಲ ಒಂದು ಊದಿ ಪ್ರಸಾದ ಇಷ್ಟರಲ್ಲಿ ಅದು ಹೋಗಿಬಿಟ್ಟಿತು. ಇದು ಬಾಪುವಿನ ಕೃಪೆ. ಮತ್ತು ಅವರಿಗೆ 2011ರಲ್ಲಿ ಬಾಪು ಅವರ ದರ್ಶನ ಮಾಡಲಿಕ್ಕೆ ಸಿಕ್ಕಿತು. ಆವಾಗ ಅದೇ ಮಗು ಬಾಪು ಅವರ ದರ್ಶನ ಮಾಡಿ ಅವಳು ಹೇಳಿದ್ಲು, ಬಾಪು ನಮ್ಮನ್ನು ಗುರುತಿಸಿದಲ್ಲ ಅಮ್ಮ, ಬಾಪು ನಮ್ಮನ್ನು ಗುರುತಿಸಿದ್ರು ನೋಡಿದೆಯಲ್ಲ. ಅದಕ್ಕೆ ಅವಳು ಹೇಳಿದ್ಲು, ಹೌದು ನಮ್ಮನ್ನು ಗುರುತಿಸಿದ್ರು. ನಾನು ಹೇಳಿದೆ, ಹಾಂ ಅವರು ಯಾವಾಗ ಸಹ ನಮ್ಮನ್ನು ಮರೆಯುವುದಿಲ್ಲ, ನಾವು ಅವರನ್ನು ಯಾವಾಗ ಸಹ ಮರಿತೇವೆ. ಹರಿಯೋಮ್.